ಇವತ್ತು ನಮ್ಮ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಮೊದಲಿಗೆ ನಾನು ಈಗ ಅವರು ನಿಧನರಾಗಿ 2.5 ವರ್ಷ ಆಯ್ತು ಅವರು ನಿಧನರಾಗಿ. ಇವತ್ತು ಅವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಮುಖಂಡರನ್ನ ಬರಮಾಡಿಕೊಂಡು ಪ್ರತಿ ವರ್ಷದಂತೆ ಇವತ್ತು ಇಲ್ಲಿರ್ತಕ್ಕಂಥವರಿಗೆ ಅವರ ಹೆಸರಿನಲ್ಲಿ ಸುಮಾರು 2,500 ಆಹಾರ ಕೊಡುವಂತ ಕಿಟ್ಗಳನ್ನ ಕೊಡುವಂತ ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ. ಅವರ ಶ್ರೀಮತಿ ಅಲ್ಲಿ ಸಾವಿತ್ರಮ್ಮನವರು ಇದ್ದಾರೆ, ಇಲ್ಲಿ ಅವ್ರ ಮಕ್ಕಳಿದ್ದಾರೆ, ಸೊಸೆಗಳಿದ್ದಾರೆ. ಸಾವಿತ್ರಮ್ಮನವರ ಅವರಿಗೆ ನಾನು ಆಶೀರ್ವಾದ ಮಾಡಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಸಾವಿತ್ರಮ್ಮನವರಿಗೆ ಹೇಳ್ತೀನಿ. ನಾನು ಇಲ್ಲಿ ಇವತ್ತು ಬಹಳ ಜನ ಅಭಿಮಾನಿಗಳೆಲ್ಲ ಸೇರಿದ್ದೇವೆ ನಾವು ವೇದಿಕೆ ಮೇಲೆ. ಇವತ್ತು ಸುಭಾಷ್ ಇಲ್ಲಿದ್ದಾರೆ, ಅವ್ರ ಮಗ ಸುಭಾಷ್ ಇಲ್ಲಿದ್ದಾರೆ, ಅವ್ರ ಮಗ. ಇವತ್ತು ಈ ದೊಡ್ಡ ಜವಾಬ್ದಾರಿಯನ್ನ ಎಲ್ಲ ವಹಿಸ್ಕೊಂಡು ನಿರ್ವಹಿಸ್ತಾ ಇರ್ತಕ್ಕಂಥ ಸುಭಾಷರಿಗೆ ದೀರ್ಘ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಹೊಸಕೋಟೆಯಲ್ಲಿ ತ್ಯಾಗರಾಜರವರ ನಿಧನ ಆದ್ಮೇಲೆ ತ್ಯಾಗರಾಜರವರು ಅವರ ಕುಟುಂಬ ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಹೊಸಕೋಟೆಯಲ್ಲಿ ಅನೇಕ ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅವರು. ಹಾಗೆ ಇವತ್ತು ಎಲ್ಲ ಅವರ ಅಣ್ಣಯ್ಯ ಇದ್ದಾನೆ, ಅವರ ಚಿಕ್ಕಪ್ಪ ಅವರು, ಇನ್ನು ಅವರ ಸದಸ್ಯರಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವಂತಹದ್ದು, ಇವತ್ತು ಅವ್ರನ್ನ 3ನೇ ವರ್ಷದ ಏನು ಇವತ್ತು ಕಾರ್ಯ ಇದೆ, 65ನೇ ವರ್ಷದ ಹುಟ್ಟುಹಬ್ಬ. ಇದು 65ನೇ ವರ್ಷದ ಹುಟ್ಟುಹಬ್ಬ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಇದು ಆಘಾತ ಆಯ್ತು. ಯಾರಿಗೂ ತಿಳಿದೇ ಆಘಾತ ಆಯ್ತು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈಗ ಆಗ್ತದೆ ಅಂತೇಳಿ. ಅದಕ್ಕೆ ಸಾಕಷ್ಟು ನಾವು ನೋವನ್ನು ಎಲ್ಲರೂ ಅನುಭವಿಸಿದ್ದೀವಿ. ಒಳ್ಳೆ ವ್ಯಕ್ತಿ ಇದ್ದಂಥವರು ನಮ್ಮಲ್ಲಿ ಇಲ್ಲಲ್ಲ ಅಂತ ಬಹಳ ನೋವಾಗಿದೆ. ಇದರಲ್ಲಿ ನನಗೆ ಬಹಳ ಅಭಿಮಾನ ಇದ್ದಂಥ ಕುಟುಂಬ ಇದು. ಈ ಟೌನ್ನಲ್ಲಿ, ಈ ತಾಲೂಕಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜನಪರವಾಗಿ ಹೋರಾಟ ಮಾಡಿದಂಥವರು ಇವತ್ತಿಲ್ಲ. ಅವರ ಕುಟುಂಬ ಇವತ್ತು ನಮ್ಮ ಸುಭಾಷ್ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಅವ್ರನ್ನ ಶಕ್ತಿಯನ್ನ ಬರೆಸುವಂತದ್ದು, ಅಂದ್ರೆ ನಿಧನರಾದ ಶಕ್ತಿಯನ್ನ ಬರೆಸುವಂತದ್ದು ಭಗವಂತ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾನು. ಆ ಭಗವಂತ ಕೊಡ್ಲಿ ಅಂತೇಳಿ ಇವತ್ತು ಪ್ರತಿ ವರ್ಷ ನಾನು ಭಾಗವಹಿಸ್ತೇನೆ ಈ ಕಾರ್ಯಕ್ರಮದಲ್ಲಿ. ಅವರು ಉಚಿತವಾಗಿ ಇವತ್ತೆಲ್ಲ ಇಲ್ಲಿ ಬಂದಿದ್ದಾರೆ. ಇಂಥವ್ರಂತ ನಾನು ಹೇಳೋದಿಲ್ಲ. ಅವರಿಗೆಲ್ಲ ಫುಡ್ ಕಿಟ್ ಅಂತ, ಅಂದ್ರೆ ಆಹಾರದ ಕಿಟ್ ಅನ್ನ ಕೊಡುವಂತ ಕಾರ್ಯ 5,000 ಆಹಾರದ ಕಿಟ್ ಅನ್ನ ಕೊಡುವಂತ ಮಹತ್ ಕಾರ್ಯ ಈ ಕುಟುಂಬ ಮಾಡ್ತಾ ಇದೆ. ಯಾರು ಮಾಡಿಲ್ಲ. ಈ ಕುಟುಂಬ ಮಾತ್ರ ಅವರ ನೆನಪಿಗೋಸ್ಕರ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇವತ್ತು ನಾನು ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರಿ, ತಾವೆಲ್ಲ ಬಂದಿರ್ತಕ್ಕಂಥ ಮಹಿಳೆಯರೇ ಜಾಸ್ತಿ ಬಂದಿದ್ದಾರೆ. ಪಾಪ ಕಷ್ಟದಲ್ಲಿರ್ತಕ್ಕಂಥವರು ಬಂದಿದ್ದಾರೆ. ಎಲ್ರಿಗೂ ಸಹಾಯ ಆಗಲಿ, ಒಳ್ಳೇದಾಗಲಿ, ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಮಾಧ್ಯಮದವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಸ್ನೇಹಜೀವಿ, ಮಾಜಿ ಪುರಸಭಾ ಸದಸ್ಯರು, ಮಾಜಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಮತ್ತು ಶ್ರೀ ಐಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಮಾಜಿ ಕನ್ವೀನರ್ಗಳಾದಂಥ ತ್ಯಾಗಣ್ಣನವರ 65ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರ ಕುಟುಂಬದ ಎಲ್ಲರೂ ಅವ್ರ ಕುಟುಂಬದವ್ರು ಸೇರಿಕೊಂಡು ನಮ್ಮ ಸುಭಾಷ್ ಗೌಡರ ನೇತೃತ್ವದಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳ ದಿನಸಿ ಕಿಟ್ಗಳನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಇದನ್ನ ಅವ್ರ ಕುಟುಂಬದಲ್ಲಿ ಮಾಡ್ಕೊಂಡು ಬರ್ತಾನೆ ಅವರೇ.
ಆಶ್ರಮಗಳಿಗೆ ದವಸ ಧಾನ್ಯಗಳು ಕೊಡೋದಾಗ್ಬೋದು, ಬಡ ಮಕ್ಕಳಿಗೆ ಶಾಲೆಗಳಿಗೆ ಬಟ್ಟೆ ಕೊಡೋದಾಗ್ಬೋದು, ಆಶ್ರಮಗಳಿಗೆ ಬಟ್ಟೆ ಕೊಡೋದು, ದವಸ ಧಾನ್ಯಗಳು ಕೊಡೋದನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಸಲ ವಿಶೇಷವಾಗಿ ನಮ್ಮ ಸುಭಾಷ್ ಗೌಡ್ರು ಸುಮಾರು ಒಂದು 2,500 ಕಿಟ್ಟು, ಅಂದ್ರೆ ಸುಮಾರು ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ತ್ಯಾಗರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಬಡಬಗ್ಗರಿಗೆ, ಸ್ಲಮ್ಗಳಲ್ಲಿರೋಂಥವ್ರಿಗೆ, ಬಡಬಗ್ಗರಿಗೆ ಒಳ್ಳೆ ಕಿಟ್ಟು, ಅಂದ್ರೆ ಒಳ್ಳೆ ಕಿಟ್ಟು, ಒಂದು 10 kg ಅಕ್ಕಿ, 1 kg ಎಣ್ಣೆ, 1 kg ತೊಗರಿಬೇಳೆ, 1 kg ಕಡಲೆಬೇಳೆ, 1 kg ಸಕ್ಕರೆ, 1 kg ಬೆಲ್ಲ, 1 kg ರವೆ, ಸುಮಾರು ಒಂದು 20 ಐಟಮ್ಗಳನ್ನ ನೋಡ್ರಿ, ನೀವು ತಾವು ನೋಡ್ಬೋದು. ಬೇಕಾದ್ರೆ ಆ ಮೂಟೆಗಳು ಎತ್ತಕ್ಕೆ ಆಗಲ್ಲ ಅಂತಿಂತವ್ರಿಗೆಲ್ಲ ಅಂತ ಮೂಟೆಗಳು ಮಾಡಿಸ್ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ತ್ಯಾಗಣ್ಣನವರ ಹುಟ್ಟುಹಬ್ಬಕ್ಕೆ ನಮ್ಮ ಇಡೀ ನಮ್ಮ ತ್ಯಾಗಣ್ಣನವರ ಕುಟುಂಬದವರು, ನಮ್ಮ ಸುಭಾಷ್ ಗೌಡ್ರು ಸುಮಾರು 25 ಲಕ್ಷದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಾಗ ಮಾಡ್ಲಿ ಅಂತ ಹೇಳಿ ತ್ಯಾಗಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾರೆ. ನಮ್ಮ ಜನಪ್ರಿಯ ಹಳ್ಳಿಯಿಂದ ಡಿಲ್ಲಿವರೆಗೂ ರಾಜಕಾರಣ ಮಾಡಿದಂತ ನಮ್ಮ ಮಾಜಿ ಸಂಸದರು, ಮಾಜಿ ಕರ್ನಾಟಕ ರಾಜ್ಯದ ಸಚಿವರಾದಂತ ಬಚ್ಚೇಗೌಡರು ಬಂದು ಚಾಲನೆ ಕೊಟ್ಟರು. ಮತ್ತೆ ಅವ್ರ ಜೊತೆಯಲ್ಲಿ ನಮ್ಮ BV ಬೈರೇಗೌಡರು ಮತ್ತೆ ನಮ್ಮ ಟೌನಿನ ಎಲ್ಲಾ ಮುಖಂಡರುಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತ ಅಭಿವೃದ್ಧಿ ಅಧಿಕಾರರಾದಂತ ಶರತ್ ಬಚ್ಚೇಗೌಡರು ಬರ್ಬೇಕಾಯ್ತು. ಅವರು ತುರ್ತು ನಿಮಿತ್ತ ಡೆಲ್ಲಿಯಲ್ಲಿ ಒಂದು ಕೆಲಸ ಇದ್ದಿದ್ದ ಡೆಲ್ಲಿಗೆ ಹೋಗಿದ್ರು, ಅವರು ಬರ್ತಾ ಇದ್ರು. ಒಂದು ಬಡವರಿಗೆ ಸೇವೆ ಮಾಡಬೇಕು ಅಂದ್ರೆ ಬಹಳ ಆಸೆ. ಆ ಒಂದು ಇದಕ್ಕೋಸ್ಕರ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗೋಣ, ಯಾವಾಗ್ಲೂ ಇದೇ ರೀತಿ ಮಾಡೋಣ ಅಂತ ಮನೆ ಕುಟುಂಬದಲ್ಲೆಲ್ಲ ಮಾತಾಡಿ, ಮತ್ತೆ ನಮ್ಮ ತಂದೆಯವ್ರ ಸ್ನೇಹಿತರು ಎಲ್ಲ ಕುಂತು ಮಾತಾಡಿ, ಆಯ್ತು ಇದನ್ನ ಮಾಡೋಣ. ನಮ್ಗೆ ಎಲ್ಲದಕ್ಕೂ ನಮ್ಗೆ ಬೇಕಾಗಿರೋ ಅಂತ ಒಂದು ವ್ಯಕ್ತಿ, ನಮ್ಗೆ ಆಶೀರ್ವಾದ ಒಂದು ಕುಟುಂಬದಿಂದ ಇದೆ ಅಂದ್ರೆ ಅದು ನಮ್ಮ ಬೆಣಗನಹಳ್ಳಿಯವ್ರ ಕುಟುಂಬದವರಿಂದ. ನಮ್ಮ ಬಚ್ಚೇಗೌಡರು ಸಾಹೇಬ್ರಾಗ್ಬೋದು, ನಮ್ಮ ಶರತ್ ಅಣ್ಣವ್ರಾಗ್ಬೋದು, ನಮ್ಮ ಬೈರೇಗೌಡರ ಅಣ್ಣವ್ರಾಗ್ಬೋದು, ಅವರೊಂದು ಸಹಕಾರದಿಂದ ತಗೊಂಡು ಅಣ್ಣ ಹಿಂಗ್ ಮಾಡ್ಬೇಕು ಅಂತ ಅವ್ರನ್ನೆಲ್ಲ ಕೇಳಿದಾಗ ಆಯ್ತು ಮಾಡು, ಏನ್ ಬೇಕು ಮಾಡು, ತ್ಯಾಗಣ್ಣೆಸ್ಸಲ್ಲಿ ಮಾಡೋಣ ಅಂತೇಳಿ ನಮ್ಮ ಬೈರಣ್ಣವರು ಬಹಳ ನಮ್ಗೆ ಸಹಕರಿಸಿ ಇದನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿದ್ಮೇಲೆ ಇದು 3ನೇ ವರ್ಷ. ಇದು ಕಳೆದ ಸತಿ 2 ವರ್ಷ ಮಾಡಿದೀರಿ, ಇದು 3ನೇ ವರ್ಷ. ಹಿಂಗೆ ಮಾಡ್ಕೊಂಡು ಹೋಗೋಣ, ಅವ್ರದ್ದು ಒಂದು ನೆನಪಿರ್ಲಿ ಎಲ್ಲಾ ಕಡೆ ಅಂತ ಇದನ್ನ ಮಾಡ್ತಾ ಇದೀರಿ ಸರ್. KG ಕಿಟ್ಟನ್ ಮಾಡಿದ್ರಿ, ಅದೆಲ್ಲ ಸುಬ್ಬಣ್ಣ ಅವರು ಹಿಂಗ್ ಮಾಡೋಣ ಅಂತ ಹೇಳಿ ಅವರೆಲ್ಲ ಕುಂತು ಮಾಡಿದ್ರು. ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಾ ಇದೀರಿ. ಇದೇ ತರ ಮುಂದಕ್ಕೂ ಮಾಡ್ಕೊಂಡು ಹೋಗ್ಬೇಕು ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ, ಹಿಂಗೆ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದೀರಿ ಸರ್.